ಇದರ ನಡುವೆ ಈಗಾಗಲೇ ದೆಹಲಿ ರಾಜಕೀಯ ಕೂಡ ತುಂಬ ಜೋರಾಗಿ ನಡೀತಾ ಇದೆ. ದೆಹಲಿಯಲ್ಲಿ ಯಾರು ಸರ್ಕಾರ ಮಾಡ್ತಾರೆ ಅನ್ನೋದು ಈಗಾಗಲೇ ನಿರ್ಣಯ ಆಗಿದೆ. ಆದರೆ ಮೋದಿ ಸರ್ಕಾರದ ಕ್ಯಾಬಿನೆಟ್ ಹೇಗಿರುತ್ತೆ, ಈಗಾಗಲೇ ಮೈತ್ರಿ ಪಕ್ಷಗಳು ಏನೆಲ್ಲ ಕೇಳ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಒಮ್ಮೆ ದೆಹಲಿ ಎತ್ತ ಹೋಗ್ಬಿಟ್ಟು ಬರೋಣ ಬನ್ನಿ. नरेंद्र दामोदर दास मोदी ಮೋದಿ ಮತ್ತೆ ಪ್ರಧಾನಿಯಾಗೋದು ಪಕ್ಕ, ಎನ್ಡಿಎ ಸರ್ಕಾರ ರಚಿಸೋದು ಪಕ್ಕ, ಕೇಂದ್ರದಲ್ಲಿ ಮತ್ತೆ ಎನ್ಡಿಎ ಅಧಿಕಾರದ ಚುಕ್ಕಾಣಿ ಹಿಡಿಯೋಕೆ ಎಲ್ಲ ಸಿದ್ಧತೆ ನಡೀತಿದೆ. ನಮೋ 3.0 ಸರ್ಕಾರಕ್ಕೆ ಕ್ಷಣಗಣನೆ ಶುರುವಾಗಿದೆ. ಪ್ರಧಾನಿ ಮೋದಿಯ ಪಟ್ಟಾಭಿಷೇಕಕ್ಕೆ ಭರ್ಜರಿ ಸಿದ್ಧತೆಯೇ ಆಗ್ತಿದೆ. ನಿನ್ನೆಯಷ್ಟೇ ಸರ್ವಾನುಮತದಿಂದ ಎನ್ಡಿಎ ನಾಯಕರನ್ನಾಗಿ ನರೇಂದ್ರ ಮೋದಿಯನ್ನ ಆಯ್ಕೆ ಮಾಡಲಾಗಿದೆ. ಮಿತ್ರ ಪಕ್ಷಗಳ ಬೆಂಬಲದೊಂದಿಗೆ ಸರ್ಕಾರ ರಚಿಸೋಕೆ ಎಲ್ಲಾ ತಯಾರಿಯೂ ನಡೀತಿದೆ. ಇವತ್ತು ಕೂಡ ರಾಷ್ಟ್ರ ರಾಜಕಾರಣದಲ್ಲಿ ಮತ್ತೊಂದಿಷ್ಟು ಬೆಳವಣಿಗೆಗಳು ನಡೆದಿವೆ. ಏನೆಲ್ಲ ಆಗಿವೆ ಅನ್ನೋದನ್ನ ಪಿನ್ ಟು ಪಿನ್ ವಿವರಿಸ್ತೀವಿ ನೋಡಿ. ಜೂನ್ 9ರಂದು ಪ್ರಧಾನಿಯಾಗಿ ಮೋದಿ ಪದಗ್ರಹಣ. ಸರ್ಕಾರ ರಚನೆಗೆ ನಾಳೆ ಹಕ್ಕು ಮಂಡಿಸಲಿರೋ ಮೋದಿ. ಇದೀಗ ಪ್ರಧಾನಿಯಾಗಿ ಮೋದಿ ಪದಗ್ರಹಣದ ದಿನವೂ ಫಿಕ್ಸ್ ಆಗಿದೆ. ಜೂನ್ 9ಕ್ಕೆ ಪ್ರಧಾನಿ ಮೋದಿ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದೆ. ಜೂನ್ 9ರ ಸಂಜೆ 6 ಗಂಟೆಗೆ ನರೇಂದ್ರ ಮೋದಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇನ್ನು ನಾಳೆ ಸಂಜೆ 5 ಗಂಟೆಗೆ ಸರ್ಕಾರ ರಚನೆಗೆ ರಾಷ್ಟ್ರಪತಿಯನ್ನ ಭೇಟಿಯಾಗಿ ಮೋದಿ ಹಕ್ಕು ಮಂಡಿಸಲಿದ್ದಾರೆ. ಕೇಂದ್ರ ಸರ್ಕಾರ ರಚನೆಗೇನೋ ಡೇಟ್ ಫಿಕ್ಸ್ ಆಗಿದೆ. ಆದರೆ ಮಿತ್ರ ಪಕ್ಷಗಳನ್ನ ಒಂದುಗೂಡಿಸಿಕೊಂಡು ಹೋಗೋದೇ ಬಿಜೆಪಿಗೆ ಸವಾಲಾಗಿದೆ. ಹೀಗಾಗಿ ಎನ್ಡಿಎ ಒಕ್ಕೂಟದಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ಬಿಜೆಪಿ ನಾಯಕರು ಫುಲ್ ಅಲರ್ಟ್ ಆಗಿದ್ದಾರೆ. ದೆಹಲಿಯಲ್ಲಿ ಬಿಜೆಪಿಯ ಘಟಾನುಘಟಿ ನಾಯಕರು ಸಭೆ ಮಾಡಿದ್ರು. ಸಭೆಯಲ್ಲಿ ಸರ್ಕಾರ ರಚನೆಯ ಸಂಬಂಧ ರಣತಂತ್ರ ರೂಪಿಸಲಾಯಿತು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಬಿಜೆಪಿಯ ಪ್ರಮುಖ ನಾಯಕರುಗಳೇ ಭಾಗಿಯಾಗಿದ್ರು. ಅಮಿತ್ ಶಾ, ರಾಜನಾಥ್ ಸಿಂಗ್, ಬಿಎಲ್ ಸಂತೋಷ್, ಆರ್ಎಸ್ಎಸ್ ಸರ್ಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ರು. ಸರ್ಕಾರ ರಚನೆ ಹಾಗೂ ಮಂತ್ರಿಮಂಡಲದ ಬಗ್ಗೆಯೂ ಚರ್ಚೆ ಮಾಡಲಾಯಿತು. ಸರ್ಕಾರ ರಚನೆಗೂ ಮುನ್ನವೇ ಮೋದಿಗೆ ಸಾಲು ಸಾಲು ಸವಾಲುಗಳು ಎದುರಾಗಿವೆ. ಎನ್ಡಿಎ ಮಿತ್ರ ಪಕ್ಷಗಳ ಜೊತೆ ಕೊಂಡೊಯ್ಯೋದೇ ದೊಡ್ಡ ಚಾಲೆಂಜ್ ಆಗಿದೆ. ಮಿತ್ರ ಪಕ್ಷಗಳು ಯಾವುದೇ ರೀತಿ ಅಸಮಾಧಾನಗೊಳ್ಳದಂತೆ ಸರ್ಕಾರ ರಚನೆಗೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡ್ತಿದೆ. ಮಿತ್ರ ಪಕ್ಷಗಳನ್ನ ಸಂಭಾಳಿಸೋಕೆ ಒಬ್ಬೊಬ್ಬರನ್ನ ತಂಡಗಳಾಗಿ ಬಿಜೆಪಿ ನಾಯಕರ ನೇಮಕ ಮಾಡಲಾಗಿದೆ. ಮಿತ್ರ ಪಕ್ಷಗಳ ಜೊತೆ ಪ್ರಮುಖ ನಾಯಕರು ನಿರಂತರ ಸಂಪರ್ಕದಲ್ಲಿದ್ದಾರೆ. ಟಿಡಿಪಿ ಹಾಗೂ ಜೆಡಿಎಸ್ ನಾಯಕರ ಮೇಲೆ ಪಿಯೂಷ್ ಗೋಯಲ್ ನಿಗಾ ಇಟ್ಟಿದ್ರೆ, ನಿತೀಶ್ ಕುಮಾರ್ ಕ್ಯಾಂಪ್ ಮೇಲೆ ಅಶ್ವಿನಿ ವೈಷ್ಣವ್ ಕಣ್ಣಿಟ್ಟಿದ್ದಾರೆ. ಟಿಡಿಪಿ ಬಿಜೆಪಿ ನಡುವೆ ಖಾತೆ ಹಂಚಿಕೆ ಹಗ್ಗಜಗ್ಗಾಟ. ಈಗಾಗಲೇ ನಿತೀಶ್ ಮತ್ತು ಚಂದ್ರಬಾಬು ನಾಯ್ಡು ಎನ್ಡಿಎ ಜೊತೆ ಇರೋದ್ರಿಂದ ಬಿಜೆಪಿ ಸರ್ಕಾರ ರಚನೆಗೆ ಮುಂದಾಗಿದೆ. ಆದರೆ ಕಳೆದ 2 ಅವಧಿಯಲ್ಲಿ ಬಿಜೆಪಿ ಕೊಟ್ಟಿದ್ದನ್ನ ಪಂಚಾಮೃತ ಅಂತ ಸ್ವೀಕರಿಸಿದ್ದ ಎನ್ಡಿಎ ಮಿತ್ರ ಪಕ್ಷಗಳು ಇದೀಗ ತಮ್ಮ ಡಿಮ್ಯಾಂಡ್ ಇಡೋಕ್ ಶುರು ಮಾಡಿವೆ. ಅದರಲ್ಲೂ ಟಿಡಿಪಿ ಹಾಗೂ ಬಿಜೆಪಿ ನಡುವೆ ಖಾತೆ ಹಂಚಿಕೆಯ ಹಗ್ಗಜಗ್ಗಾಟ ನಡೀತಿದೆ. ಏನೆಲ್ಲ ಸರ್ಕಸ್ ನಡೀತಿದೆ ಅನ್ನೋದನ್ನ ನೋಡೋದಾದ್ರೆ, ಮಿತ್ರ ಪಕ್ಷಗಳಿಗೆ ಸಚಿವ ಸ್ಥಾನ ಹಂಚಿಕೆ ಮಾಡೋದೇ ಬಿಜೆಪಿಗೆ ತಲೆನೋವಾಗಿದೆ. ಇದೀಗ ಖಾತೆ ಹಂಚಿಕೆಗೆ ಬಿಜೆಪಿ ಹೈಕಮಾಂಡ್ 4:1 ಸೂತ್ರ ಹೆಣೆದಿದೆ. ಮೊದಲು 5 ಸಂಸದರಿಗೆ 1 ಸಚಿವ ಸ್ಥಾನ ಅಂದಿದ್ದ ಬಿಜೆಪಿ ಹೈಕಮಾಂಡ್ ಇದೀಗ 5 ಬದಲು 4 ಸಂಸದರಿಗೆ 1 ಸಚಿವ ಸ್ಥಾನ ನೀಡೋ ಸಾಧ್ಯತೆ ಇದೆ. ಟಿಡಿಪಿ 4, ಜೆಡಿಯುಗೆ 3 ಸಚಿವ ಸ್ಥಾನ ಕೊಡಲು ಚರ್ಚೆ ಮಾಡಲಾಗಿದೆ. ಇನ್ನು ಶಿವಸೇನೆ, ಎಲ್ಜೆಪಿಗೆ ತಲಾ 2 ಸ್ಥಾನ ಸಿಗೋ ಸಾಧ್ಯತೆಯೂ ಇದೆ. ಟಿಡಿಪಿಗೆ ಸ್ಪೀಕರ್ ಸ್ಥಾನ ಕೊಡದೇ ಇರಲು ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡಿದೆ ಎನ್ನಲಾಗ್ತಿದೆ. ಟಿಡಿಪಿಗೆ ಸ್ಪೀಕರ್ ಸ್ಥಾನ ಕೊಡೋ ಬಗ್ಗೆ ಇನ್ನೂ ನಿರ್ಧಾರ ಆಗಿಲ್ಲ ಅಂತ ಬಿಜೆಪಿ ಹೈಕಮಾಂಡ್ ಸದ್ಯ ತಿಳಿಸಿದೆ. ಒಂದು ಕಡೆ ಎನ್ಡಿಎ ಸರ್ಕಾರ ರಚನೆಗೆ ಸಿದ್ಧತೆ ನಡೆಸ್ತಿದ್ರೆ, ಮತ್ತೊಂದೆಡೆ ಇಂಡಿಯಾ ಒಕ್ಕೂಟ ತೆರೆಮರೆಯಲ್ಲೇ ಕಸರತ್ತು ನಡೆಸ್ತಿದೆ. ಸರ್ಕಾರ ರಚನೆಯ ಕಸರತ್ತಿನಿಂದ ದೂರ ಉಳಿದ ಇಂಡಿಯಾ ಒಕ್ಕೂಟ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದೆ. ನೆನೆ ಇಂಡಿಯಾ ಒಕ್ಕೂಟದ ನಾಯಕರು ಸುದೀರ್ಘ ಸಭೆ ನಡೆಸಿ ಕಾದು ನೋಡುವ ತಂತ್ರವೇ ಸೂಕ್ತ ಅಂತ ಹಿರಿಯ ನಾಯಕರು ಸಲಹೆ ಕೊಟ್ಟಿದ್ದಾರೆ.
ಶರದ್ ಪವಾರ್ ಸೇರಿದಂತೆ ಹಲವರಿಂದ ಅಭಿಪ್ರಾಯ ವ್ಯಕ್ತವಾಗಿದೆ. ಕೇಂದ್ರದಲ್ಲಿ ಮೋದಿಯವರ ಸರ್ಕಾರ ರಚನೆಯಾದರೂ ಕೂಡ ಉಳಿಯೋದಿಲ್ಲ ಅಂತ ಶಿವಸೇನೆಯ ನಾಯಕ ಸಂಜಯ್ ರಾವತ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. देखिए, मैं बार बार कहता हूं, मोदी जी की सरकार नहीं बनेगी और बनी तो नहीं टिकेगी, बस. ಇನ್ನು ಮಹಾರಾಷ್ಟ್ರ ರಾಜಕೀಯದಲ್ಲೂ ಮಹತ್ವದ ಬೆಳವಣಿಗೆಯೇ ನಡೀತಿದೆ. ಎನ್ಸಿಪಿ ಅಜಿತ್ ಪವಾರ್ ಬಣದಲ್ಲಿ 42 ಶಾಸಕರ ಪೈಕಿ 18 ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಶರದ್ ಪವಾರ್ ಬಣ ಸೇರಲು 18 ಶಾಸಕರಿಂದ ತೀವ್ರ ಒತ್ತಡ ಕೇಳಿ ಬರ್ತಿದೆ. ಇದರಿಂದ ಎಚ್ಚೆತ್ತ ಅಜಿತ್ ಪವಾರ್ ತಮ್ಮ ನಿವಾಸದಲ್ಲಿ ಸಭೆ ನಡೆಸಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿದ್ರು. ಒಟ್ಟಾರೆಯಾಗಿ ಒಂದ್ ಕಡೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಸರ್ಕಾರ ರಚನೆಗೆ ಡೇಟ್ ಫಿಕ್ಸ್ ಆಗಿದೆ. ಆದರೆ ಮಿತ್ರ ಪಕ್ಷಗಳನ್ನ ಒಗ್ಗೂಡಿಸಿಕೊಂಡು ಹೋಗೋದೇ ದೊಡ್ಡ ಸವಾಲಾಗಿದೆ. ಖಾತೆ ಹಂಚಿಕೆಯ ಟೆನ್ಷನ್ ತಂದಿಟ್ಟಿದೆ. ಮತ್ತೊಂದೆಡೆ ಇಂಡಿಯಾ ಒಕ್ಕೂಟ ತೆರೆಮರೆಯಲ್ಲೇ ತಂತ್ರ ರೂಪಿಸುತ್ತಿದೆ. ಬ್ಯೂರೋ ರಿಪೋರ್ಟ್, TV9.